ಆಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿವಾಯು ಗುರುಭ್ಯೋ ನಮಃ. ಅಧುನಾಪೀಠದಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಪಾದಂಗಳವರ ಪಡಿದಾವರೆಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡುತ್ತಾ ನಿತ್ಯ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಪ್ರಭುಗಳ ಜೀವನ ಚರಿತ್ರೆಯನ್ನು ತಿಳಿಸಿಕೊಡುವಂತಹ ರಾಘವೇಂದ್ರ ವಿಜಯ ಎಂಬುವ ಗ್ರಂಥದ 6ನೇ ಸರ್ಗದ 24ನೇ ಪದ್ಯದ ವಿಷಯವನ್ನು ನಾವು ನಿನ್ನೆ ದಿವಸ ಶ್ರವಣ ಮಾಡ್ತಾ ಇದ್ವಿ. ಏನಪ್ಪ ಅಂದರೆ, ವೆಂಕಟನಾಥರಿಗೆ ಬಂದಿರುವಂತಹ ಒಂದು ಬಡತನ, ಇದನ್ನು ಯಾರಿಗೆ ನಾವು ಹೋಲಿಸ್ಬೋದು ಅಂತ ಕೇಳಿದರೆ ಸಾಧ್ಯವಿಲ್ಲ ಅಂತಾರೆ. ಯಾಕಂದರೆ ವೆಂಕಟನಾಥರ ಹಿರಿಯರು ಅಂದರೆ ಅವ್ರ ತಾತ ಮುತ್ತಾತ ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜರ ಆಸ್ಥಾನದಲ್ಲಿ ಇದ್ದುಕೊಂಡು ಐಶ್ವರ್ಯವನ್ನು ಪಡ್ಕೊಂಡಿದ್ರು. ಆದರೆ ವೆಂಕಟನಾಥರಿಗೆ ಬಂದಿರತಕ್ಕಂಥ ಬಡತನನ ಯಾರಿಗೂ ಸಮಾನವಾಗಿ ನಾವು ಹೇಳಕ್ಕಾಗೋದಿಲ್ಲ. ಅಂತಹ ಬಡತನ ಆ ವೆಂಕಟನಾಥರಿಗಿತ್ತು ಎಂಬತಕ್ಕಂಥ ವಿಷಯವನ್ನು ನಿನ್ನೆ ಶ್ರವಣ ಮಾಡಿದ್ವಿ. ಆದರೆ ಏವಂ ಚೇತ್ ಆದರಾತ್ ಭೋಕ್ತೃ ಚಿಹ್ನಂ, ಇಷ್ಟೆಲ್ಲ ಬಡತನ ಇದ್ರೂ ಕೂಡ ವೆಂಕಟನಾಥರಿಗೆ ಉಪವಾಸ ವನವಾಸ ಏನೇನೂ ಇಲ್ಲ, ಎಲ್ಲ ಕಷ್ಟವಾಗಿತ್ತು. ಹಾಗಿದ್ರೂ ಕೂಡ ಅವರು ಪ್ರತಿನಿತ್ಯದಲ್ಲಿ ಕೂಡ ಸ್ನಾನ ಮಾಡಿ ಆನ್ನಿಕ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ದೇವರಿಗೆ ಏನು ಸಿಗುತ್ತೋ ಆ ತತ್ಕಾಲದಲ್ಲಿ ಅದನ್ನು ನೈವೇದ್ಯ ಮಾಡಿ ಆ ಸ್ವಾಮಿ ಪೂಜೆಯನ್ನು ಮುಗಿಸ್ಕೊಂಡು ತೀರ್ಥ ತಗೊಂಡು ಪ್ರತಿನಿತ್ಯದಲ್ಲೂ ಕೂಡ ಗಂಧ ಅಕ್ಷತೆ ಅಂಗಾರವನ್ನು ಹಚ್ಕೊಳ್ತಾ ಇದ್ರು. ಇಲ್ಲಿ ಕವಿಗಳು ಅಂದರೆ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಹೇಳಬೇಕಾದ್ರೆ ಏವಂ ಚೇತ್ ಆದರಾತ್ ಭೋಕ್ತೃ ಚಿಹ್ನಂ, ಭೋಕ್ತೃ ಚಿಹ್ನೆ ಅಂದ್ರೆ ಊಟ ಮಾಡಿದ್ದೇವೆ ಅಂತ ಗುರ್ತೇನಪ್ಪ ಅಂದ್ರೆ ಹಣೆಯ ಮೇಲೆ ಅಕ್ಷತೆ ಅಂಗಾರ ಗಂಧ ಈ ಮೂರು ಇತ್ತು ಅಂದ್ರೆ ಊಟ ಮಾಡಿದ್ದಾರೆ ಅಂತ ಅರ್ಥ. ಅಂತಹ ಊಟ ಮಾಡತಕ್ಕಂಥ ಗುರುತು ಈ ಗಂಧ ಅಕ್ಷತೆ ಅಂಗಾರ. ಇದನ್ನ ವೆಂಕಟನಾಥರು ದಿನ ಹಚ್ಕೊಳ್ತಿದ್ರಂತೆ. ನಾವು ಈ ಗಂಧ ಅಕ್ಷತೆ ಅಂಗಾರ ಇದ್ರ ಬಗ್ಗೆ ಒಂದು 2 ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಈ ಗಂಧ ಹಚ್ಕೊಳ್ಳೋ ವಿಷಯ ಇದೆಯಲ್ಲ, ಎಲ್ಲಿ ಹೇಳಿದ್ದಾರೆ ಗಂಧ ಹಚ್ಕೋಬೇಕು ಅಂತ ಅಲ್ಲಿ ಹೇಳಿದಾರ ಅಂತ ಕೇಳಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ವಾಕ್ಯ ಬರುತ್ತೆ. ಗಂಧ ಹಚ್ಕೋಬೇಕು ಅಂತ ಹೇಳಿ ನಾವು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೀವಿ. ಏನಪ್ಪ ಅಂದರೆ ಷೋಡಶೋಪಚಾರ ಪೂಜೆ ಅಂತ 16 ಉಪಚಾರಗಳುಳ್ಳ ಪೂಜೆನೇ ದೇವ್ರ ಪೂಜೆ ಅಂತ. 16 ಉಪಚಾರಗಳು. ಏನು 16 ಯಾವ್ಯಾವಪ್ಪ ಅಂದರೆ ಅರ್ಘ್ಯಂ ಪಾದ್ಯಂಚ ಆಚಮನಂ ಮಧುಪರ್ಕಂ ತಥೈವಚ ಪುನರಾಚಮನಂ ಸ್ನಾನಂ ವಸನಂ ಭೂಷಣಂ ತಥಾ ಉಪವೀತಾಸನೆ ಗಂಧ ಪುಷ್ಪೇ ವೈ ಧೂಪ ದೀಪಕ್ಕೆ ನೈವೇದ್ಯಂ ನಮನಂ ಚೇತಿ ಉಪಚಾರಾಸ್ತು ಷೋಡಶ. ಇದು ವಾಕ್ಯ. ಇಲ್ಲಿ 16 ಉಪಚಾರಗಳು ಹೇಳಿದ್ದಾರೆ. ಏನು ಉಪಚಾರ ಅಂದರೆ ಅದನ್ನು ಬಿಡಿಸಿ ಹೇಳ್ತಾರೆ. ಏನಪ್ಪ ಅಂದರೆ 16 ಉಪಚಾರಗಳು ಬರ್ತಕ್ಕಂಥದ್ದು ಅರ್ಘ್ಯ. ಶ್ರೀನಿವಾಸಾಯ ನಮಃ ದಂತೆ ಅರ್ಘ್ಯಂ, ವೆಂಕಟೇಶ್ವರಿಗೆ ಅರ್ಘ್ಯ ಕೊಟ್ವಿ. ಪಾದ್ಯ ಪಾದಯೋ ಪಾದ್ಯಂ ಸಮರ್ಪಯಾಮಿ ಪಾದ್ಯ. ಆಚಮನಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂತ ಶ್ರೀನಿವಾಸರಿಗೆ ಆಚಮನ ಮಾಡಿಸಿದ್ವಿ. ಮಧುಪರ್ಕ ಅಂದರೆ ಈ ಸಕ್ಕರೆ ಮತ್ತು ನೀರನ್ನು ಮಿಕ್ಸ್ ಮಾಡತಕ್ಕಂಥದ್ದು ಒಂದು ದ್ರವ್ಯ, ಅದು ಅಥವಾ ಜೇನುತುಪ್ಪ, ಅದು ಸಮರ್ಪಣೆ ಮಾಡಿದ್ವಿ. ಪುನಃ ಆಚಮನ ಮಾಡಿಸಿದ್ವಿ. ಸ್ನಾನಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ ಅಂತೇಳಿ ಶ್ರೀನಿವಾಸ ದೇವರಿಗೆ ನಾವು ಸ್ನಾನ ಮಾಡಿಸಿದ್ವಿ. ವಸ್ತ್ರಂ ಎಲ್ಲ ಮೈ ಒರೆಸ್ಬಿಟ್ಟು ಶುದ್ಧವಾಗಿರ್ತಕ್ಕಂಥ ಮಡಿಯನ್ನು ಹೊತ್ತಿಸಿದ್ವಿ. ಆಭರಣ ಬೆಳ್ಳಿ ಬಂಗಾರ ಆಭರಣ ಹಾಕಿದ್ವಿ. ಉಪವೀತ ಯಜ್ಞೋಪವೀತವನ್ನು ಧಾರಣೆ ಮಾಡಿದ್ವಿ. ಆಸನ ಆ ಕೂತಿರ್ತಕ್ಕ ಸ್ಥಳಕ್ಕೆ ಮಂತ್ರಶತೆ ಹಾಕಿದ್ವಿ, ಆಸನ ಆಯಿತು. ಗಂಧ ದೇವರಿಗೆ ಗಂಧ ಹಚ್ಚಿದ್ವಿ. ಪುಷ್ಪ ಹೂವನ್ನು ಮುಡಿಸಿದ್ವಿ. ಧೂಪವನ್ನು ಮಾಡಿದ್ವಿ. ದೀಪ ಹಚ್ಚಿದ್ವಿ. ನೈವೇದ್ಯ ಮಾಡಿದ್ವಿ. ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿದ್ವಿ. ಇವಿಷ್ಟು ಕೂಡಿಸಿದ್ರೆ 16 ಆಗ್ತವೆ. ಇದಕ್ಕೆ ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. ಪ್ರತಿನಿತ್ಯ ಬ್ರಾಹ್ಮಣರು ದೇವಿ ಪೂಜೆ ಮಾಡಬೇಕಾದ್ರೆ ಇಷ್ಟು ಮಿನಿಮಮ್ ಮಾಡಲೇಬೇಕು. ನಿಮ್ಗೆ ಧೂಪ ಸಿಗಲಿಲ್ಲ, ಉದ್ದನ ನೀರು ತಗೊಂಡ್ರೆ ಧೂಪ ಅಂದ್ರಿ.
ದೀಪ ಸಿಗಲಿಲ್ಲ ಉದ್ಯಾನ ನೀರು ದೀಪ ಮಾಡಿ, ಒಟ್ಟಿನಲ್ಲಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕು ಅಂತ ಇದೆ. ಈ 16 ಉಪಚಾರಗಳಲ್ಲಿ ಗಂಧವನ್ನು ಕೂಡ ಹಚ್ಕೋಬೇಕು ಅಂತ ಇದೆ. ಇಲ್ಲಿದೆ ಉಪವೀತಾಸನೆ ಗಂಧ ಪುಷ್ಪೆ, ಗಂಧ ಪುಷ್ಪ ಗಂಧನ ಹಚ್ಚಬೇಕು ಅಂತ ಇದೆ. ಆದ್ದರಿಂದ ಗಂಧ ಅಂತಕ್ಕಂಥ ಭಗವಂತನಿಗೆ ಲೇಪನೆ ಮಾಡಬೇಕು. ಲೇಪನೆ ಮಾಡಿರ್ತಕ್ಕಂಥ ಗಂಧವನ್ನು ನಾವು ಕೂಡ ಪೂಜೆ ಮುಗಿದ ಮೇಲೆ ಊಟ ಮಾಡಬೇಕಾದ್ರೆ ಹಚ್ಕೋಬೇಕು ಅಂತಾಯ್ತು. ಈ ದೃಷ್ಟಿಯಿಂದ ಗಂಧವನ್ನು ನಾವು ಹಚ್ಕೊಳ್ಳೇಬೇಕು. ಈ ಗಂಧ ಹಚ್ಕೊಳ್ಳೋದು ಹೇಗೆ ಅಂದರೆ, ಸಾಣೆಕಲ್ಲಿನಲ್ಲಿ ಗಂಧವನ್ನು ತೆಗಿತಾರೆ. ಗಂಧವನ್ನು ತೆಗೆದು ನೀರಾಗಿ ಮಾಡ್ಕೋಬಾರ್ದು, ಗಟ್ಟಿ ಗಟ್ಟಿ ಗಂಧ ಹಚ್ಚಬೇಕು ಅಂತ ಹೇಳಿದ್ರೆ, ದ್ರವೀಭೂತಂ ಘೃತಂ ಚೈವ ದ್ರವೀಭೂತಂಚ ಚಂದನಂ ನಾರ್ಪಯೇತ್ ಮಮತುತ್ಯರ್ಥಂ ಘನೀಭೂತಂ ತದರ್ಪಯೇ. ಯಾವುದೇ ದೇವರಿಗೆ ಗಂಧ ಇಷ್ಟೇ ಹಚ್ಚಲಿ ಅದು ಗಟ್ಟಿಯಾಗಿರ್ಬೇಕು. ಅವ್ರಿಗೆ ಗಟ್ಟಿಯಾಗಿ ಮಾಡೋ ಸ್ವಾಮಿ ತೆಗೆದು ನೀರೇ ಇರ್ತಲ್ಲ, ನೀರಿದ್ರು ಕೂಡ ದೇವ್ರ ವಸ್ತ್ರ ಅಂತ ಇರುತ್ತೆ. ಆ ದೇವ್ರ ವಸ್ತ್ರಕ್ಕೆ ಅದಿಷ್ಟನ್ನು ಹಾಕ್ಬಿಟ್ಟು ಗಟ್ಟಿ ಒತ್ತಿಬಿಟ್ರೆ ಗಂಧ ಗಟ್ಟಿ ಆಗುತ್ತೆ. ಅದನ್ನು ಉಂಡೆ ಮಾಡಿಕೊಂಡು ಯಾವ ಸಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ ಯಾವುದು ಇರುತ್ತೋ ದೇವರು ಅದ್ರ ಮೇಲೆ ಗಂಧವನ್ನು ಲೇಪನೆ ಮಾಡಬೇಕು, ಅಂದರೆ ಗಂಧ ಸಮರ್ಪಣೆ ಮಾಡಬೇಕು. ಯಾವ ಕಾರಣಕ್ಕೂ ನಾವು ನೀರಾಗಿರ್ತಕ್ಕಂಥ ಗಂಧವನ್ನು ಹಚ್ಚಬಾರದು. ಯಾಕಂದ್ರೆ ಘನೀಭೂತಂ ಗಂಧಂ ಕೃತ್ವ ಶಂಕೆ ನಿದಾಯೈವ ತುಳಸಿ ಮಿಶ್ರಿತಮೇವ ದದ್ಯಾದ್ ತದುಕ್ತಂ ವರಾಹೇ. ವರಾಹ ಪುರಾಣದಲ್ಲಿ ಈ ವಿಷಯ ಬರ್ತದೆ. ಯಾವತ್ತಾದ್ರೂ ಕೂಡ ಅಪ್ಪಿತಪ್ಪಿ ನೀವೇನಾದ್ರೂ ನೀರಾಗಿರ್ತಕ್ಕಂಥ ಗಂಧವನ್ನು ಹಚ್ಚಿಬಿಟ್ರೆ ನಿಮಗೆ ಮಹಾ ಪಾಪ ಬರುತ್ತೆ. ಅದರಿಂದ ಯಾವ ಕಾರಣಕ್ಕೂ ಕೂಡ ನೀರಾಗಿರ್ತಕ್ಕಂಥ ಗಂಧವನ್ನು ಹಚ್ಚಬೇಡಿ. ಹಚ್ಚಿದ್ರೆ ಗಂಧವನ್ನೇ ಗಟ್ಟಿಯಾದ ಗಂಧವನ್ನೇ ಹಚ್ಚಬೇಕು ಅಂತ ಹೇಳ್ತಾರೆ. ಈ ಗಂಧವನ್ನು ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ. ಯಾವ ರೀತಿ ಅಲಂಕಾರ ಬ್ರಾಹ್ಮಣರಿಗೆ, ಬಂದಿರತಕ್ಕಂಥ ಬ್ರಾಹ್ಮಣರಿಗೆ, ವೈದಿಕದಲ್ಲಿ ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ. ಅವಾಗ ಗಂಧದ್ವಾರೇತಿ ವೈಗಂಧಾನ್ ಅಯನೇತಿ ಪುಷ್ಪಕಂ ದುರ್ವಾಸಿತ್ತೇವ ಧೂಪಂತು ಉದ್ದೀಪ್ಯಸ್ವೇನ ದೀಪಕಂ. ಗಂಧದ್ವಾರ ಅಂಧರಾದರ್ಶ ನಿತ್ಯ ಪುಷ್ಟಾಂಗರೇಷಣಿ ಈಶ್ವರ್ಯಂ ಸರ್ವಭೂತಾನಾಂ ತ್ವಾಮಿವೋಪಯೇಸಂ ಅಂತೇಳಿ ಗಂಧವನ್ನು ದೇವ್ರಿಗೆ ಹಚ್ಚಬೇಕು. ಬ್ರಾಹ್ಮಣಿಗೆ ಕೊಡ್ತಾರೆ ಗಂಧವನ್ನು ಆ ಮಂತ್ರ ಹೇಳ್ಕೊಡ್ಬೇಕು. ಆದರೆ ಪೂಜಾ ಕಾಲೇತು ಧೂಪಾನ ಗಂಧ ಪುಷ್ಪಾದಿಕಸ್ಯ ಚ ದೀಪ ಪ್ರಭಾ ನದೀನಾಂಚ ನಿರ್ಮಾಲ್ಯಂ ದೋಷ ಕೊಟ್ನಹಿ. ಗಂಧ ಹಚ್ಚಬೇಕಾದ್ರೆ ಸುಗಂಧ ನಮ್ಮ ಕರ್ನಾಟಕದಲ್ಲಿ ಚಂದನ ಅಂತ ಸಿಗುತ್ತೆ. ಮೈಸೂರು ಕಡೆ ಒಳ್ಳೆ ಗಂಧ ತೆಗಿತಾರೆ, ಘಮ ಘಮ ಅಂತ ವಾಸನೆ ಬರುತ್ತೆ. ತೆಗಿಬೇಕಾದ್ರೆ ವಾಸನೆ ಹೋಗ್ಬಿಡುತ್ತೆ. ಅದನ್ನು ದೇವ್ರಿಗೆ ಹಚ್ಬಿಟ್ರೆ ನಿರ್ಮಾಲ್ಯ ಆಗಲ್ವಾ ಅಂತ ಸಂಶಯ ಬಂದಿದ್ರೆ ಆ ಸಂಶಯ ನಿವಾರಣೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಏನಂತ, ಪೂಜಾ ಕಾಲೇತು ಧೂಪಾನ, ಧೂಪ ನಾವು ಅಗ್ನಿ ತಗೊಂಬಂದು ಧೂಪ ಮಾಡ್ತೀವಿ, ಅದು ಗಮ್ಮಂತ ವಾಸನೆ ಬರ್ತದೆ. ಆಮೇಲೆ ಪುಷ್ಪ, ಇವು ಶಾವಂತಿಗೆ ಹೂವು ತಂದ್ಬಿಟ್ರೆ ಘಮ ಘಮ ಅಂತ ಹೂ ಬರುತ್ತೆ, ಪುಷ್ಪ ವಾಸನೆ ಬರ್ತದೆ. ಆಮೇಲೆ ದೀಪ, ತುಪ್ಪ ದೀಪ ಚಿಕ್ಕ ವಾಸನೆ ಬರುತ್ತೆ. ಆಮೇಲೆ ನಿರ್ಮಾಲ್ಯ, ಇವೆಲ್ಲವೂ ಕೂಡ ಪೂಜೆ ಕಾಲ ವಾಸನೆ ಬಂದರೆ ಅದು ದೋಷವಿಲ್ಲ, ಅದು ಸ್ವಾಭಾವಿಕ. ಯಾಕಂದ್ರೆ ಪುಷ್ಪ ವಾಸನೆ ಕೂಡ ಸ್ವಾಭಾವಿಕ. ಅಂತ ವಾಸನೆ ಕೂಡ ಸಮರ್ಪಣೆ ಮಾಡಿದ್ರೆ ದೋಷ ಇಲ್ಲ. ನಾವಾಗಿ ಹೂ ತಗೊಂಡು ಮತ್ತು ವಾಸನೆ ನೋಡಿ ದೇವ್ರಿಗೆ ಇಟ್ಟರೆ ಅದು ಮಹಾದೋಷ. ತಾನಾಗಿ ಪರಿಮಳವನ್ನು ಬೀಳ್ತಕ್ಕಂಥ ಪುಷ್ಪವನ್ನ, ತಾನಾಗಿ ಬಂದಿರತಕ್ಕಂತಹ ವಾಸನೆಯನ್ನು ಕುಡಿದು ದೇವ್ರ ಸಮರ್ಪಣೆ ಮಾಡಿದ್ರೆ ದೋಷವಿಲ್ಲ. ಆಮೇಲೆ ಗೋತ್ರಾನಾಂ ಅಸ್ವಧಾಕಾರೈ ದದ್ಯಾ ಗಂಧಂ ಪಿತೃಕ್ರಮಾತ್. ಗಂಧ ಕೊಡ್ಬೇಕಾದ್ರೆ ಸ್ವದಾ, ಸಂಸ್ಕೃತದೊಳಗೆ ಸ್ವಾಹ ಸ್ವದ ಕೆಲವು ವಾಕ್ಯಗಳಿದ್ದಾವೆ. ಅದು ಎಲ್ಲೆಲ್ಲಿ ಯಾವ ತರ ಉಪಯೋಗಿಸ್ಬೇಕು, ನಮಃ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತಕ್ಕಂದ್ರೆ ನಾವು ವ್ಯಾಕರಣಬದ್ಧವಾಗಿ ಶಾಸ್ತ್ರೀಯವಾಗಿ ತಿಳ್ಕೋಬೇಕು. ಸುಮ್ಮನೆ ಹೇಳ್ಬಿಟ್ರೆ ಆಗಲ್ಲ. ಇದು ಸ್ವದಾ ಅಂತ ಹೇಳ್ಬಿಟ್ಟು ಗಂಧವನ್ನು ಕೊಡಬೇಕು ಅಂತೇಳಿ ಗಂಧವನ್ನು ಕೊಡ್ತಾರೆ. ಈ ರೀತಿಯಾಗಿ ಗಂಧವನ್ನು ದಾನ ಮಾಡಬೇಕು, ಗಂಧವನ್ನು ಕೊಡಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಗಂಧ ಅಂತಕ್ಕಂದು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥ ವಿಷಯವಾಗಿದೆ. ಅದನ್ನ ಎಲ್ಲರೂ ಕೂಡ ನಾವು ಹಚ್ಕೋಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹರ್ಣವ ಅಂತ ಗ್ರಂಥದಲ್ಲಿ ಹೇಳ್ತಾರೆ, ಯಥಾಪಾದೋದಕಂ ಪುಣ್ಯಂ ನಿರ್ಮಾಲ್ಯಾಂಚ ಅನುಲೇಪನಂ ನೈವೇದ್ಯಂ ಧೂಪಶೇಷಂಚ ಆರತಿಶ್ಚ ತಥಾ ಹರೇ. ಅಂದ್ರೆ ನಾವು ದೇವರ ಪೂಜೆ ಮಾಡಬೇಕಾದ್ರೆ ಇವೆಲ್ಲವೂ ಕೆಲವು ಸುಗಂಧವಾದಕ್ಕಂಥ ವಾಸನೆ ಪದಾರ್ಥಗಳು ಇರ್ತವೆ. ಕೇಸರಿ ಈಗಂತೂ ವ್ರತ ಬರಲ್ಲ, ವ್ರತ ಮುಗಿದ ಮೇಲೆ ಕೇಸರಿ ಪಚ್ಕರ್ಪುರ ಹಾಕ್ತೀವಿ, ಗಮ ಗಮ ಅಂತ ವಾಸನೆ ಮಾಡ್ತಾ ಇರ್ತೇವೆ. ತಾನಾಗಿ ಬಂದಿರತಕ್ಕಂಥ ವಾಸನೆಗೆ ದೋಷಗಳಿಲ್ಲ ಎಂಬತಕ್ಕಂಥ ವಿಷಯವನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ
ಗಂಧವನ್ನು ಹಚ್ಕೋಬೇಕು. ಅದೇ ವಿಷಯನ್ನ ರಾಘವೇಂದ್ರ ವಿಜಯಕಾರರು ಏವಂ ಚೇತ್ ಆದರಾತ್ ಪರಿಚಿನ್ನಂ ಅಂತ ಹೇಳಿದ. ಅಂದರೆ ಆ ಯಾವ ಗಂಧವನ್ನು ನಾವು ಹಚ್ಕೊಂಡಿದ್ದು ರಾಘವೇಂದ್ರ ವೆಂಕಟನಾಥರು ಅಂತ ಹೇಳ್ತಾರೆ. ಸರಿ, ಗಂಧ ಆಯ್ತು ಸ್ವಾಮಿ, ಅದೆಲ್ಲೇ ಹಚ್ಕೋಬೇಕು? ಗಂಧ ಲೇಪನ ಅಂತ ಉಂಟು. ಆದರೆ ನಾನು ಕೆಲವೊಂದು ವಿದ್ವಾಂಸರನ್ನು ಕೇಳಿದ್ದೀನಿ, ಪಂಡಿತರು ಕೇಳಿದ್ದೀನಿ, ಗೋಪಿಚಂದ್ರವನ್ನ ಎಲ್ಲೆಲ್ಲಿ ಹಚ್ಕೋಬೇಕು, ಯಾವ ರೀತಿ ಹಚ್ಕೋಬೇಕು, ಹೇಗೆ ಹಚ್ಕೋಬೇಕು ಅಂತ ಶಾಸ್ತ್ರ ರೀತಿಯಾಗಿದೆ. ಗಂಧವನ್ನ ಸಮರ್ಪಣೆ ಮಾಡಬೇಕು, ಗಂಧ ಲೇಪನ ಅಂತ ಉಂಟಾಗಲಿ, ಗಂಧ ಈ ರೀತಿಯೇ ಹಚ್ಕೋಬೇಕು ಅಂತ ಇಲ್ಲ. ಕೆಲವೊಂದು ಶಾಸ್ತ್ರದಲ್ಲಿ ಹೇಳಿಲ್ಲ, ಕೆಲವೊಂದು ಸಂಪ್ರದಾಯ ಹೇಳ್ತಾರೆ. ನಮ್ಮಪ್ಪ ಹಿಂಗೆ ಕುತ್ಕೊಂಡು ಹಿಂಗೆ ಮಾಡು ಅಂತ ಹೇಳಿದ್ದ, ನಾನು ಮಾಡ್ತೀನಿ. ಅದು ಶಾಸ್ತ್ರ ಅಲ್ಲ. ನಮ್ಮ ತಂದೆ ಈ ಥರ ಹೇಳಿದ್ರು, ಅವ್ರು ಹಂಗೆ ಮಾಡ್ತಿದ್ರು, ನಮ್ಮ ಅಜ್ಜ ಮಾಡ್ತಿದ್ರಂತೆ, ನಮ್ಮ ಮುತ್ತತ್ತ ಮಾಡಿ, ಅದನ್ನ ಹೇಳಿದ್ರು, ನಾನು ಮಾಡ್ತೀನಿ. ಇದು ಶಾಸ್ತ್ರ ಅಲ್ಲ, ಸಂಪ್ರದಾಯ. ನಮ್ಮನೆಗೆ ಸಂಪ್ರದಾಯ. ಶಾಸ್ತ್ರ ಆಗಲ್ಲ. ಆಹಾರ ಸಂಧ್ಯಾ ಮುಪಾಸೀತ, ಎಲ್ಲರೂ ಸಮಯಕ್ಕೆ ಸಂಧ್ಯಾ ಮಾಡ್ರಿ, ಏಕಾಶಿ ಉಪವಾಸ ಮಾಡಿ. ಏಕಾಶಿ ಉಪವಾಸ ಮಾಡಿರೋದು ಎಲ್ಲರೂ ಸಾಮಾನ್ಯ. ಇವಾಗ ನನಗಾದ್ರೆ ಇನ್ನೊಂದಾದ್ರೆ ಅದು ಬೇರೆ ವಿಷಯ. ಅದು ಸಂಪ್ರದಾಯ ಅವ್ರಿಗೆ ಬರ್ತಕ್ಕಂಥ. ಆದರೆ ಉಪವಾಸ ಮಾಡೋದು ಎಲ್ಲರಿಗೂ ಒಂದೇ. ಇವತ್ತೆಲ್ಲ ಮಾಡಿ ನಾಳೆ ಮಾಡಿ ಗೊತ್ತಿಲ್ಲ, ಒಟ್ಟೆ ಏಕಾಶಿ ಉಪವಾಸ ಮಾಡಬೇಕು. ಹಾಗೆ ಇಲ್ಲಿ ಕೂಡ ಸಂದರ್ಭಾನುಸಾರವಾಗಿ ನಾವು ಗಂಧ ಲೇಪನವನ್ನು ಮಾಡಬೇಕಾದ್ರೆ ಯಾವ ರೀತಿ ಲೇಪನ ಮಾಡಬೇಕು ಅಂದ್ರೆ, ಗೋಪಿ ಚಂದನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಬೇಕು ಅಂತ ಸಂಪ್ರದಾಯ. ಅಷ್ಟೇ ವಿನ ಗೋಪಿಚಂದನ ಹೇಳಲಿಕ್ಕೆ ಹಚ್ಕೊಳ್ಳೋಕೆ ಸಮಯ ಹೇಳಿದ್ದಾರೆ ಶಾಸ್ತ್ರಗಳು. ಗಂಧವನ್ನು ಈ ರೀತಿನೇ ಹಚ್ಕೋಬೇಕು ಅಂತಿಲ್ಲ. ಗಂಧ ಲೇಪನ ಮಾಡ್ರಿ, ಗಂಧ ಹಚ್ಕೊಡ್ರಿ ಅಂತ ಹೇಳಿ. ಎಲ್ಲಿ ಹಚ್ಕೋಬೇಕು, ಯಾಕೆ ಹಚ್ಕೊಂಡು ಎಲ್ಲೆಲ್ಲೂ ಶಾಸ್ತ್ರದಲ್ಲಿ ವಿಮರ್ಶೆ ಮಾಡಿದ್ದು ನಮಗೆ ಗೊತ್ತಿಲ್ಲ, ನನಗೆ ಕಂಡು ಬಂದಿಲ್ಲ. ನಾನು ಅದ್ರ ಬಗ್ಗೆ ತುಂಬ ವಿಮರ್ಶೆ ಮಾಡಿ ಕೇಳಿದ್ದೀನಿ. ಆದರೆ ಗೋಪಿಚಂದನ ಎಲ್ಲಿ ಹಚ್ಕೊಂಡು ಅಲ್ಲೇ ಗಂಧ ಹಚ್ಕೊಡ್ರಿ ಸಂಪ್ರದಾಯ ಬಂದ್ಬಿಟ್ಟಿದೆ. ಸರಿ, ಹಾಗಾದ್ರೆ ಗೋಪಿಚಂದನ ಎಲ್ಲಿ ಹಚ್ಕೊಳ್ತೀವಿ ಅಂತ ಅದ್ರ ಕ್ರಮ ಹೇಗೆ? ಲಲಾಟೆ ಪ್ರಥಮಂ ವಿದ್ಯಾತ್, ದ್ವಿತೀಯಂ ಉದರೇ ತಥಾ, ಹೃದಯೇ ತು ತೃತೀಯಂ ಸ್ಯಾತ್, ಕಂಠೆ ಚೈವ ಚತುರ್ಥಕಂ, ಕುಕ್ಷೌ ದಕ್ಷಿಣ ಪಾರ್ಶ್ವೇ ತು ಪಂಚಮಂ ಸ್ಯಾದ್ವಿಧಾನತಃ, ಷಷ್ಠಂ ದಕ್ಷಿಣ ಬಾಹೌ ಸ್ಯಾತ್, ಸಪ್ತಮಂ ಕಂಠ ಪಾರ್ಶ್ವಕೆ, ಕುಕ್ಷೌ ವಾಮ ಪ್ರದೇಶ ಸ್ಯಾತ್, ಅಷ್ಟಮಂ ನವಮಂ ಸ್ಮೃತಂ, ವಾಮಬಾಹು ತು ತದ್ವರ್ಷೆ, ಕಂಠೆ ತು ದಶಮಂ ಸ್ಮೃತ, ಏಕಾದಶಂ ಪೃಷ್ಠಭಾಗೆ, ದ್ವಾದಶಂ ಕುಗುದಿ ಸ್ಮೃತಃ, ತ್ರಯೋದಶಂ ಅಥೋ ಮೂರ್ಧ್ನಿ ಧಾರಯೇತ್ ಊರ್ಧ್ವ ಪುಂಡಕಂ. ಈ ನಾಮಗಚ್ಕರದಲ್ಲಿ ಎರಡು ತರ ಇದೆ. ಒಬ್ಬರು ಕೆಲವರು 12 ನಾಮ ಅಂತ, ಇನ್ನು ಕೆಲವರು 13 ನಾಮ ಅಂತ. ಕೆಲವರು 12 ವಸ್ತಾರೆ, 13 ವಸ್ತಾರೆ. ಎಲ್ಲೆಲ್ಲಿ ಯಾವಾಗ ಅಂತಕ್ಕಂಥ ವಿಷಯವನ್ನ ಸ್ವಲ್ಪ ಬಿಡಿಸಿ ಹೇಳ್ತೀನಿ. 12 ಎಂಬತಕ್ಕಂಥವ್ರು ಯಾವ್ದು ಹಚ್ಕೊಂತಾರೆ, 13 ಎಲ್ಲಿ ಹಚ್ತಾರೆ? ಮೊಟ್ಟ ಮೊದಲಿಗೆ ಹಣೆಯಲ್ಲಿ ಹಚ್ಕೊಳ್ತಕ್ಕಂಥ ಮೊದಲನೇ ನಾಮ. ಹಣೆಯಲ್ಲಿ ನಾವು ಹಚ್ಚಬೇಕಾದ್ರೆ ಹೇಗಿರ್ಬೇಕು ಅಂದ್ರೆ ದಂಡಾಕಾರ ಇರ್ಬೇಕು. ದಂಡ ಅಂದ್ರೆ ಕಟ್ಟಿಗೆ, ಒಂದು ಕೋಲು, ಬಿದಿರು ಕೋಲು ಇರ್ತಲ್ಲ, ಆ ರೀತಿ ಇರಬೇಕು ಅಂತಾರೆ. ಯಾವ ಕಾರಣಕ್ಕೂ ಇಲ್ಲಿ ಕೂಡಿಸ್ಬಾರ್ದು. ಸ್ವಲ್ಪ ಉಡುಪಿ ಸಂಪ್ರದಾಯ ನೋಡ್ರಿ, ಅವ್ರಿಗೆ ಕೂಡಿಸ್ಬಿಟ್ಟಿರ್ತಾರೆ. ನಮ್ಮಲ್ಲಿ ನಿಷೇಧ. ಕೂಡಿಸಿದ್ರೆ ವೈಕುಂಠಕ್ಕೆ ಹೋಗುವಂತ ದಾರಿಗೆ ಅಡ್ಡ ಹಾಕಿದಂಗೆ. ಇದು ವೈಕುಂಠ ಸ್ಥಾನ. ಅದರಿಂದ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಎರಡು ಕಡೆ ಯಾರು ಗೀಟ್ ಇರ್ಬೇಕು, ರೌಂಡ್ ಇರಬಾರ್ದು. ನಮ್ಮ ಬೆಟ್ಟದ ಮೇಲ್ಗಡೆ ಯಾರು ಆ ಥರ ಹಚ್ಚಲ್ಲ. ಬೆಟ್ಟದ ಕೆಳಗೆ ಅಂದ್ರೆ ಉಡುಪಿ ಕಡೆ ಎಲ್ಲ ಅವರೆಲ್ಲ ಭಾಗ ಹಾಸ್ತಾರೆ. ಅವ್ರಿಗೇನು ಪ್ರಮಾಣ ಗೊತ್ತಿಲ್ಲ, ನಮಗೆ ಪ್ರಮಾಣ ಅಂತೂ ಇಲ್ಲ. ಆ ರೀತಿ ಹಚ್ಚಬಾರ್ದು. ಅಂದ್ರೆ ದಂಡಾಕಾರವಾಗಿ ಹಣೆಯಲ್ಲಿ ಹಚ್ಚಬೇಕು. ಅದು ಮೊದಲನೇ ನಾಮ. ಎರಡನೇದು ಹೊಟ್ಟೆಯ ಮಧ್ಯಭಾಗದಲ್ಲಿ, ಹೊಟ್ಟೆ ಮಧ್ಯಭಾಗದಲ್ಲಿ ಕೂಡ ಅದನ್ನ ಹಚ್ಕೋಬೇಕು. ಅದಾದ ಎರಡನೇದು. ಮೂರನೇದು ಎದೆಯ ಮೇಲೆ. ನಾಲ್ಕನೇದು ಕುತ್ತಿಗೆಯ ಮೇಲೆ. ಐದನೇದು ಹೊಟ್ಟೆಯ ಬಲಭಾಗದಲ್ಲಿ. ಆರನೇದು ಹೊಟ್ಟೆಯ ಭುಜದಲ್ಲಿ. ಏಳನೇದು ಕುತ್ತಿಗೆಯ ಇದರಲ್ಲಿ. 8 ಬಂದ್ಬಿಟ್ಟು ಹೊಟ್ಟೆಯ ಎಡಭಾಗದಲ್ಲಿ. 9 ಭುಜದಲ್ಲಿ. 10 ಕುತ್ತಿಗೆಯಲ್ಲಿ. 11 ಬೆನ್ನಿಂಭಾಗ. 12 ಕುತ್ತಿಗೆ ಹಿಂಭಾಗ. 12 ಮುಗಿತು. 13ನವರು ಅಂದ್ರೆ ಶಿರಸಿ. 13 ಹಚ್ಬೇಕು ಅಂತ ಯಾರು ಅಂದ್ಕೊಂಡ್ರೆ ಅವರು ತಲೆ ಮೇಲೆ ಹಚ್ಕೋಬೇಕು ಅಂತ. ಹಿಂದಿನ ಕಾಲದಲ್ಲಿ ನಮ್ಮ ಮಹದ್ದೂರು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೆ ಮಂಡನ ಮಾಡ್ಕೊತಿದ್ರು, ತಲೆ ಮೇಲೆ ಹಚ್ಕೊಂಡ್ರು. ಎಲ್ಲರೂ ಕ್ರಾಪು ಅದು ಬಿಡುಗ ಅಂತಾರೆ, ಎಲ್ಲಿ ಕೂದಿಗೆ ಬೆತ್ಕೋಬೇಕು. ಆದ್ರಿಂದ 12 ನಾಮ ಹಚ್ಚೋದಕ್ಕೆ ತಲೆ ಮೇಲೆ ಇಲ್ಲ, 13 ಹಚ್ಚೋದ್ರೆ ತಲೆ ಮೇಲೆ ಈ ರೀತಿ ಹಚ್ಕೋಬೇಕು ಅಂತ ಆ ನಾಮಗಳ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಈ ರೀತಿ 12 ಅಥವಾ 13 ಎಂಬತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಅದು ಮೇಲೆ ಹಚ್ಬೇಕಾದ್ರು ಊರ್ಧ್ವ ಪುಂಡ್ರಂ ದ್ವಿಜಾ ಕುರ್ಯಾತ್, ದಂಡಾಕಾರಂ ಸುಶೋಭನಂ, ಮಧ್ಯೆ ಛಿದ್ರಂ ವೈಷ್ಣವಾಸ್ತು, ನಮೋ ಅಂತೆ ಕೇಶವಾದಿಭಿ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತೇಳಿ 24 ಇದಾವೆ. 12 ಶುಕ್ಲ ಪಕ್ಷದಲ್ಲಿ, ಇನ್ನು 12 ಕೃಷ್ಣ ಪಕ್ಷದಲ್ಲಿ ಹೇಳ್ಕೊಂತ ಕೇಶವ,
ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದ ಹೀಗೆ ಹಚ್ಕೋಬೇಕು ಎಂದು ಶುಕ್ಲ ಪಕ್ಷದಲ್ಲಿ. ಕೃಷ್ಣ ಪಕ್ಷದಲ್ಲಿ ಅಂದರೆ ಮುಂದಿನ ಮಂತ್ರಗಳು 12 ಆದಮೇಲೆ 13 ಯಾವ್ದು ಇರುತ್ತೋ ಅಲ್ಲಿಂದ 24 ತನಕ ನಾರಾಯಣನು ವಾಮನಾಯನ ಈ ರೀತಿಯಾಗಿ ತ್ರಿವಿಕ್ರಮ ಅಂತ ಹೇಳ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಸಂಕರ್ಷಣಾದಿಭಿ ಕೃಷ್ಣ ಶುಕ್ಲೇ ಚೇತ್ ಕೇಶವಾದಿಭಿ, ಸಂಕರ್ಷಣ ಇತ್ಯಾದಿ ಮಂತ್ರವೆಲ್ಲವೂ ಕೂಡ ಅವು ಎಲ್ಲ ಕೃಷ್ಣ ಪಕ್ಷದಲ್ಲಿ ಹೇಳ್ಬೇಕಂತ ಮಂತ್ರಗಳು ಅಂತ ಆ ರೀತಿ ಹಚ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಈ ಊರ್ಧ್ವಪುಂಡ್ರ ಅಂದ್ರೆ ಈ ಹಚ್ಕೋತಕ್ಕಂಥ ನಾಮಗಳನ್ನ ಇವನ್ನ ಯಾವ ಭಟ್ಟ 5 ಭಟ್ಟುಗಳಿದೆ, ಅದ್ರಲ್ಲಿ ಯಾವ ಭಟ್ಟ ಹಚ್ಕೋಬೇಕು ಶ್ರೇಷ್ಠ ಅದನ್ನ ಹೇಳ್ತಾರೆ. ಅನಾಮಿಕ ಕಾಮದಂಡ್ಯ ಮುಕ್ತಿದಾಚ ಪ್ರವೇಶಿನಿ ಕನಿಷ್ಠ ಪುಷ್ಟಿದ ಪ್ರೋಕ್ತ ಅಂಗುಷ್ಟ ಮುಕ್ತಿದಂ ಭವೇತ್ ನಿಷಿದ್ಧಂ ಮಧ್ಯಮ ಪ್ರೋಕ್ತ ಹ್ಯುದ್ವ ಪುಂಡ್ರವಿದೋ ಮುನೆ ದಕ್ಷಿಣಸ್ಯೈವ ಅಸ್ತಸ್ಯ ಅಂಗುಲ್ಯಂ ಸಮುದೀರಿತಾ. ಈಗ ಯಾವ ಭಟ್ಟಿಂದ ಹಚ್ಕೋಬೇಕು ಅಂದ್ರೆ ಮಧ್ಯದ ಭಟ್ಟು, ಇದು ಆಯುಷ್ ಹಿಂಗೆ ಹಚ್ಕೊಂಡ್ರೆ ಆಯುಷನ್ ಕೊಡುತ್ತೆ. ಉಗುರು ಭಟ್ಟು ಅಂದ್ರೆ ಉಗುರು ಹಾಕೊಳ್ತೇವೆ, ಈ ಬಟ್ಟೆಲಿ ಹಚ್ಕೊಂಡ್ರೆ ಅನ್ನವನ್ನು ಕೊಡುತ್ತೆ. ತೋರ್ಬೆರಳು ತೋರಿಸ್ತೀವಲ್ಲ, ಈ ಬೆರಳು ತೋರ್ಬೆರಳು ಹಚ್ಕೊಂಡ್ರೆ ಮೋಕ್ಷವನ್ನು ಕೊಡುತ್ತೆ. ಆದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಬಟ್ಟೆ ತೋರ್ಬೆರಳಿಂದಲೇ ಗಂಧ ಅಕ್ಷತೆಯನ್ನ ಹಚ್ಕೊಳ್ತಾರೆ. ಇದರಲ್ಲಿ ಹಚ್ಕೊಂಡ್ರೆ ಮೋಕ್ಷ ಅಂತ, ಮೋಕ್ಷ ಸಿಕ್ಬಿಟ್ರೆ ಎಲ್ಲ ಬಂದ್ಬಿಡ್ತು, ಅನ್ನಗಿನ್ನ ಬಂತು, ಇದು ಎಲ್ಲ ಬಂತು. ಅದರಿಂದ ಹಚ್ಕೋಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ಬಟ್ಟೆಯಿಂದ ಹಚ್ಕೋಬೇಕು, ಇದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಆಮೇಲೆ ಯಾವ ರೀತಿ ತಗೊಂಡ್ಬಿಡೋದು, ಹಿಂಗೆ ಗಂಧ ಮೆತ್ಕೊಂಡ್ಬಿಡುತ್ತೆ ಈ ರೀತಿ ಆಪ್ಷನ್ ಅಲ್ಲ, ಅದು ಆಕಾರ ಕೂಡ ಹೇಳಿದ್ದಾರೆ. ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಚ್ಚಬೇಕು ಗಂಧವನ್ನ. ಗೋಪಿಚಂದ್ರ ಗಂಧ ಹೇಳಿದ್ರೆ ಗೋಪಿಚಂದ್ರ ಯಾವ ರೀತಿ ದಂಡಾಕಾರಂ ಲಲಾಟೇತು ಹೃದಯೇ ಪದ್ಮಕುಡ್ಮಲಂ ವೇಣುಪತ್ರ ಕೃತಿರ್ಬಾಹು ಅನ್ಯಾಂ ದೀಪಾ ಕೃತಿನ್ ಯಸೇತ್ ಹೃದಯೇ ಮತ್ಸ್ಯ ಕೂರ್ಮಾದಿಯು ಪದ್ಮಧಾರಯೇ ಅಂತ ಹೇಳಿದ್ದಾರೆ. ಅಂದ್ರೆ ಹಣೆಯಲ್ಲಿ ಕೋಲಿನ ಆಕಾರ ದಂಡಾಕಾರ 2 ಗೀಟು ಬರಬೇಕು, ಹಚ್ಕೋಬೇಕು. ಎದೆಯಲ್ಲಿ ಹೃದಯದಲ್ಲಿ ಕಮಲದ ಮೊಗ್ಗು, ಕಮಲ ಹೂವು ಅಳದಂಗಲ್ಲ, ಕಮಲ ಮೊಗ್ಗು ಇರುತ್ತೆ ನೋಡಿ, ಈ ಡಿ ಅಂತ ಬರೀತಾರಲ್ಲ ಆ ರೀತಿಯಾಗಿ ಈ ರೀತಿ ಬರಿಬೇಕು. ಆ ರೀತಿ ಹೃದಯದಲ್ಲಿ ಇರಬೇಕು. ಕಮಲದ ಮೊಗ್ಗಿನ ಆಕಾರದಲ್ಲಿ ನಾವು ಎದೆಯ ಮೇಲೆ ಹಚ್ಕೋಬೇಕು. ಅಥವಾ ಆ ರೀತಿ ಬರಲಂದ್ರೆ ಮತ್ಸ್ಯ ಕೂರ್ಮ ಮುಂತಾಗಿರ್ತಕ್ಕಂಥ ಆಕಾರದಲ್ಲಿ ಕೂಡ ಹಚ್ಚಬಹುದು ಅಂತ ಹೇಳ್ತಾರೆ. ಇನ್ನು ಬಲ ಎಡ ಭುಜದಲ್ಲಿ ಇಲ್ಲಿ ಹಚ್ಕೊಳ್ತೀವಲ್ಲ, ಇದು ಹೇಗಿರ್ಬೇಕು ಗೊತ್ತಾ, ಬಿದಿರಿನ ಎಲೆ, ಬಿದಿರೊಂದು ಬೆದರ್ತು ನೋಡಿ, ದೊಡ್ಡ ದೊಡ್ಡ ಬಿದಿರು, ಅದು ಎಲೆ ನೋಡಿರ್ಬೋದು, ಆ ಎಲೆ ಆ ರೀತಿ ಹಚ್ಚಬೇಕು. ಸೊಮ್ಮು ತಗೊಂಡು ಮೆತ್ಕೊಳ್ಳೋದಲ್ಲ, ಬಂದು ಗೋಬ್ಜನ ಯಾಕೆ ಹಚ್ಕೊಂಡ್ಬಿಡೋದು ಅದಲ್ಲ, ಬಿದಿರಿನ ಎಲೆ ಯಾವ ರೀತಿ ಇದೆಯೋ ಆ ರೀತಿ ಭುಜಗಳ ಮೇಲೆ ಹಚ್ಕೋಬೇಕು. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ನಾಮಗಳು ಕೂಡ ದೀಪದಂತೆ, ದೀಪ ಉರಿತಾ ಇರ್ತಲ್ಲ ಆ ರೀತಿ ದೀಪದಂತೆ ಎಲ್ಲ ನಾಮಗಳು ಕೂಡ ದೀಪದಂಚು ಹಚ್ಕೋಬೇಕು. ಈ ಆಕಾರದಲ್ಲಿ ನಾವು ವಿಶಿಷ್ಟವಾಗಿರ್ತಕ್ಕಂಥ ನಾಮಗಳನ್ನ ಧಾರಣೆ ಮಾಡಬೇಕು ಅಂತ ಆ ವಿಷಯದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಪ್ರಸ್ತುತ ಏನಾಯ್ತು ಅಂದ್ರೆ, ಗೋಪಿಚಂದ್ರನ ಎಲ್ಲೆಲ್ಲಿ ಹಚ್ಕೊಳ್ತೀವೋ ಅಲ್ಲೇ ಗಂಧವನ್ನು ಲೇಪನೆ ಮಾಡಬೇಕು ಅಂತ ಸಂಪ್ರದಾಯ ಬಂದ್ಬಿಟ್ಟಿದೆ. ಯಾವ ಶಾಸ್ತ್ರದಲ್ಲಿ ಕೂಡ ಗೋಪಿಚನ ಹಚ್ಕೊಂಡಂಗೆ ಗಂಧ ಹಚ್ಕೋಬೇಕು ಅಂತ ಎಲ್ಲಿ ಹೇಳಿಲ್ಲ, ಬಟ್ ಸಂಪ್ರದಾಯ ಬಂದ್ಬಿಟ್ಟಿದೆ. ಗೋಪಿಚನ ಏನು ಹಚ್ಕೊಳ್ತೀವಿ ಅಲ್ಲೇ ಗಂಧ ಹಚ್ಕೋದು, ಯಾಕಂದ್ರೆ ಹಚ್ಕೊಳ್ಳೋಂಗಿಲ್ಲ. ಅದಕ್ಕೆ ಗಂಧದಿಂದ ಮುದ್ರೆ ಯಾರು ಹಾಕೊಳ್ಳಲ್ಲ, ಗೋಪಿಚಂದ್ರ ಮುದ್ರೆ ಹಾಕೊಂತಾರೆ ವಿನ ಗಂಧದಿಂದ ಹಾಕೊಳ್ಳೋದಿಲ್ಲ. ಗಂಧ ಲೇಪನ ಅಂತ ಇದೆ. ಅಕ್ಷಯ ತೃತೀಯ ಬಂದ್ಬಿಟ್ರೆ ನಮ್ಮ ಎಲ್ಲಾ ಕಡೆ ಬೃಂದಾವನಗಳಿಗೆ ಗಂಧ ಹಚ್ಚಿಬಿಡ್ತಾರೆ. ಗಂಧ ಲೇಪನ ಅಂದ್ರೆ ಗಂಧ ಹಚ್ಚುವಿಕೆ ಅಂತ. ಆ ರೀತಿಯಾಗಿ ಗಂಧ ಲೇಪನ ಮಾಡಬೇಕು. ಇನ್ನ ಗಂಧ ಆಯ್ತು ಸ್ವಾಮಿ, ಗಂಧ ಆದ್ಮೇಲೆ ಮುಂದಿನೇನು ಅಂತ ಕೇಳಿದ್ರೆ ಒಂದ್ ಕಡೆ ಹೇಳ್ತಾರೆ ಎಂತ, ವಾಮ ಅಸ್ತೇಚ ದರ್ಭಾಸು ಗೃಹೇ ರಂಗವಲ್ಲಿ ತಥ ಲಲಾಟೆ ತಿಲಕಂ ದೃಷ್ಟ ನಿರಾಶ ಪಿತರೋಗತ. ಶ್ರಾದ್ದ ಮಾಡಿದಾಗ ನಮ್ಮ ಈ ಕಡೆ ಘಟ್ಟದ ಮೇಲೆ ಕಡೆ ಅಪ್ಪನ ವೈದಿಕ ಅಮ್ಮನ ವೈದಿಕ ಇದ್ರೆ ಮನೆ ಒಳಗೆ ರಂಗೋಲೆ ಹಾಕೋದಿಲ್ಲ, ಅವತ್ತು ಮಾತ್ರ ರಂಗೋಲೆ ಹಾಕೋದಿಲ್ಲ. ಯಾಕಂದ್ರೆ ಪಿತೃಗಳು ಮನೆಯೊಳಗೆ ಬರ್ತಾ ಇದ್ದಾರೆ. ಪಿತೃಗಳು ಅಂದ್ರೆ ಅಪ್ಪ ಆಯ್ತು ಅಮ್ಮ ಯಾರಾಗಿರ್ಬೋದು, ಅಪ್ಪ ಒಬ್ಬನೇ ಅಲ್ಲ. ಮಾತಾಚ ಪಿತಾಚ ಪಿತರೌ ಅಂದ್ರೆ ಮಾತು ಪಿತೃಗಳು ಅಂತ ಅರ್ಥ. ಅವ್ರು ಬರ್ತಾ ಇದ್ದಾರೆ ಅಂತೇಳಿ ಅವ್ರಿಗೋಸ್ಕರ ಅವತ್ತು ರಂಗೋಲಿ ಹಾಕೋದಿಲ್ಲ. ಮನೆ ಶ್ರಾದ್ದ ಮಾಡಿದ್ರೆ ಮಾಡಿದ್ರೆ ಸಂಬಂಧ ಇಲ್ಲವೆಲ್ಲ ಸರಿ, ಹಾಗ ಮಾಡೋದಿಲ್ಲ. ಆದರೆ ದಕ್ಷಿಣ ದೇಶದಲ್ಲಿ ಉಡುಪಿಯಲ್ಲಿ ನೀವು ಹೋಗ್ರಿ, ಉಡುಪಿಯಲ್ಲಿ ಹೋಗ್ರಿ, ನೀವು ವೈದಿಕ ಮಾಡಿಬಿಟ್ರೆ ರಂಗೋಲಿ ಚಂದ ರಂಗೋಲಿ ಹಿಡಿಸಿ ಅದ್ರ ಮೇಲೆ ಪಿಂಡ ಇಡಿಸ್ತಾರೆ. ಅವ್ರಿಗೆ ಯಾವ ಶಾಸ್ತ್ರ ನಿಯಮ? ನಮ್ಮಲ್ಲಿ ಹೇಳ್ತಾರೆ, ವಾಮ ಅಸ್ತೇಶ ದರ್ಭಾಸು ಗೃಹೇ ರಂಗವಲ್ಲಿ ತಥ ಗಲಾಟೆ ತಿಳಿಸೊಂದಿಷ್ಟು ನಿರಾಶಾ ಪಿತರೋಗತ. ತಂದೆ ತಾಯಿಗೂ ಮನೆಗೆ ಬರೋದಿಲ್ಲ, ಪಿಂಡ ಬೇಡ ಏನು ಬರಪ್ಪ ಮಗನೇ ನಿಮ್ಮಂತ ವಾಪಸ್ ಪಿತೃ ವಾಪಸ್ ಹೋಗ್ಬಿಡ್ತಾರೆ, ಮನೆ ಬರೋದೇ ಇಲ್ಲ. ಅವತ್ತು ಮಾಡಿದ ವೈದಿಕ ವ್ಯರ್ಥ. ಇಲ್ಲಿ ನಮ್ಮಲ್ಲಿ ಅಲ್ಲಿ ಸಂಪ್ರದಾಯ ಉಂಟು, ಉಡುಪಿ ಕಡೆ ಸಂಪ್ರದಾಯ ಉಂಟು, ನಾವೇ ಮಾಡಕ್ ಬರಲ್ಲ. ಹೀಗೆ ಆದ್ದರಿಂದ ಈ ರಂಗವಲ್ಲಿ ಇವೆಲ್ಲವನ್ನು ಕೂಡ ವಿಶೇಷವಾಗಿ ಅಂತ ಕಾರ್ಯ ಮಾಡಬಾರ್ದು ಅಂತ ತಿಳಿಸ್ತಾ ಇದ್ದಾರೆ. ಇನ್ನ
ಇದುವರೆಗೆ ಆಯಿತು. ನಾವು ಏನು ಮಾಡಿದ್ವಿ, ಗಂಧದ ಬಗ್ಗೆ ಹೇಳಿದ್ವಿ. ಗಂಧ ಜೊತೆಗೆ ಅಕ್ಷತೆ. ಅಕ್ಷತೆ ಹೆಂಗೆ ಹಚ್ಚಬೇಕು ಅಂದರೆ ಅಲ್ಲಿ ಹೇಳ್ತಾರೆ, ಯಥಾಪಾದೋದಕಂ ವಿಷ್ಣೋಃ ನಿರ್ಮಲ್ಯಂ ಚಾನುಲೇಪನಂ ನೈವೇದ್ಯಂ ಧೂಪಶೇಷಶ್ಚ ಆರತಿಶ್ಚ ತಥಾ ಹರೇ ತುಲ್ಯಸ್ಯಾಸ್ತು ರಜೋದುಷ್ಟಂ ನೈವೇದ್ಯಶ್ಚ ಭಕ್ಷಣಂ ನಿರ್ಮಾಲ್ಯಂ ಶಿರಸಾಧಾರ್ಯ ಮಹಾಪಾತಕ ನಾಶನಂ. ಗಂಧ ತಗೊಂಡಾಗ ಗಂಧ ಜೊತೆಯಲ್ಲೇ ನಮಗೆ ಅಕ್ಷತೆ ಕೂಡ ಬರ್ತಕ್ಕಂಥದ್ದು. ಅದನ್ನ ಕೃಷ್ಣಾಮೃತ ಮಹಾನವದ ಅಲ್ಲ, ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರಾಗಿರ್ತಕ್ಕಂಥ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಯಲ್ಲಿ ಒಂದು ಹೇಳ್ತಾರೆ ವಿಷಯ ಏನಂತ, ಲಲಾಟ್ಯಾಂ ಲೇಖಿಕಾಯಾಂ ಅಜನಿ ಪವನಯೋ ಅಕ್ಷತಾನ್ ನಿಕ್ಷಿಪಂತಹ ಪಲೌ ಪುಣ್ಯೇನ ಶುದ್ಧಿಂ ಪರಿಶೀಲಿಸಿ ನತೆ ಜಾಹ್ನವೀಂ ಶೋಷಯಂತಹ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯರು ಸುಮಧ್ವಜ ಬರ್ದಿರಲ್ಲ, ಅವರು ವಿಷ್ಣು ಸ್ತುತಿ ಅಂತ ಒಂದು ಗ್ರಂಥ ಬರ್ದಿದ್ದಾರೆ. ಅದರಲ್ಲಿ ಈ ವಿಷಯ ಹೇಳ್ತಾರೆ. ಆ ವಿಷಯಕ್ಕೆ ನಮ್ಮ ರಾಯರ ಪರಮಗುರುಗಳು ವಿಜಯೇಂದ್ರ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳ್ತಾರೆ, ಲಲಾಟ್ಯಾಂ ಹಣೆಯ ಮೇಲೆ ಗಂಧ ಹಚ್ಕೊಂಡ್ಮೇಲೆ ಅಕ್ಷತೆ ಕೂಡ ಹಚ್ಕೋಬೇಕು ಜೊತೆಯಲ್ಲಿ. ಅಲ್ಲ ಸ್ವಾಮಿ, ನೀವು ಇದುವರೆಗೂ ಹೇಳಿದಿರಿ 16 ಷೋಡಶ ಪೂಜೆ ಅಂತ. ಷೋಡಶ ಪೂಜೆಯಲ್ಲಿ ಅಕ್ಷತೆ ಬಂದಿಲ್ಲ, ಗಂಧ ಬಂದಿದೆ. ಮತ್ತೆ ಯಾವ ರೀತಿ ನೀವು ಹಚ್ಕೋಬೇಕು ಅಂದರೆ, ಕಾಫಿ ಅಂತ ಕೊಡ್ತೀರಿ ಸ್ವಾಮಿ, ಕಾಫಿ ಕೊಟ್ರಿ ಸಕ್ಕರೆ ಇಲ್ಲ, ಕಾಫಿ ಪುಡಿ ಇಲ್ಲ ಅಂದ್ರೆ ಕಾಫಿ ಅನ್ಸುತ್ತಾ? ಅದು ಇಲ್ಲ. ಕಾಫಿ ಒಳಗೆ ಹಾಲು, ಸಕ್ಕರೆ ಮತ್ತು ಕಾಫಿ ಪುಡಿನ, ಟೀ ಚಾ ಪುಡಿನ ಅದು ಹಾಕಿದ್ರೆ ಅದು ಕಾಫಿ ಅನ್ಸುತ್ತೆ. ಹಾಗೆ ಗಂಧ ಅಂದ ತಕ್ಷಣ ಜೊತೆಯಲ್ಲಿ ಅಕ್ಷತೆ, ಅಂಗಾರ ಇವೆರಡು ಕೂಡ ಸೇರಿಸ್ಕೊಳ್ತವೆ ಎಂಬತಕ್ಕಂಥ ದೃಷ್ಟಿಯಿಂದ ಅಕ್ಷತೆ ಕೂಡ ಲಕ್ಷ್ಮ್ಯಾಭಿಮನ್ಯಮಾನ ಅಕ್ಷತಾಂಚ ಸಮರ್ಪ್ಯ. ಲಕ್ಷ್ಮಿ ಅಭಿಮಾನಿ ದೇವತೆ ಆದ್ರಿಂದ ಅಕ್ಷತೆಯನ್ನು ಧಾರಣೆ ಮಾಡಬೇಕು. ಇನ್ನು ಕೆಲವರಿಗೆ ಗೊತ್ತಿಲ್ಲ, ಶಾಸ್ತ್ರ ಬಹಳ ಸೂಕ್ಷ್ಮ, ಧರ್ಮಶಾಸ್ತ್ರ ಬಹಳ ಸೂಕ್ಷ್ಮ. ಎಷ್ಟೋ ಜನ ಪಂಡಿತರಿರ್ತಾರೆ, ನಾನು ನೋಡಿದ್ದೀನಿ ಬೇಕಾದ ಜನ ಪಂಡಿತರು. ಯಾಕಂದ್ರೆ ನಾನು ಸುಮಾರು 50 ವರ್ಷ ಮರದಾಗಿದ್ದೀನಿ, ನೋಡಿದ್ದೀನಿ. ದೊಡ್ಡ ದೊಡ್ಡ ಪಂಡಿತರಿರ್ತಾರೆ, ತುಳಸಿ ಕೊಟ್ಟರೆ ತಗೊಂಡು ಇಟ್ಕೊಂಡ್ಬಿಡ್ತಾರೆ. ಕಿವಿ ಮೇಲೆ ತುಳಸಿ ಇಟ್ಬಿಟ್ರೆ ಬ್ರಾಹ್ಮಣತ್ವನೇ ಹೊಟ್ಟೋಗುತ್ತೆ, ಅವ್ನು ಬ್ರಾಹ್ಮಣನೇ ಅಲ್ಲ. ಎಲ್ಲಿ ಇಟ್ಕೋಬೇಕು? ಇನ್ನು ಕೆಲವರು ತುಳಸಿ ಒಳಗೆ ಇಟ್ಕೊಂಡ್ಬಂದ್ರೆ ಈ ತುಳಸಿ ಇಟ್ಟಲ್ಲ ಅದು ತುರ್ಕೊಂಡ್ಬಿಡ್ತಾರೆ, ಅದು ತಪ್ಪು. ಅದು ತುಳಸಿ ಕಿವಿನೇ ಕೇಳಿಸಲ್ಲ, ಆಮೇಲೆ ಕಿವಿ ಹೊಟ್ಟೋಗ್ತಾರೆ. ಈ ಸಂಧಿಯಲ್ಲಿ ತುಳಸಿ ಸಿಗಿಸ್ಕೋಬೇಕು, ಈ ರೀತಿ ತುಳಸಿನ ಸಂಧಿಯಲ್ಲಿ ತಿಳಿಸ್ಕೋಬೇಕು. ಇದು ಅಂದ್ರೆ ಸ್ವಾಮಿ ಅಷ್ಟು ದೊಡ್ಡ ಪಂಡಿತರು ಗೊತ್ತಿಲ್ವ? ನಿಜವಾಗಿ ಗೊತ್ತಿಲ್ಲ. ಕಾರಣ ಪಾಂಡಿತ್ಯವ ಸಂಪಾದನೆ ಮಾಡೋದು ಶಾಸ್ತ್ರದಲ್ಲಿ, ಇದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದಲ್ಲಿ ಸಂಪ್ರದಾಯದಲ್ಲಿ ಎಲ್ಲರೂ ಓದಿರಲ್ಲ. ಅನೇಕರೇ ನೋಡಿರ್ಬೋದು, ಪುರೋಹಿತರು ಇರ್ತಾರೆ, ಬೇಕಾಸ್ ಮಂತ್ರ ಹೇಳ್ತಾರೆ, ಅವ್ರ ಶಾಸ್ತ್ರ ಗೊತ್ತಿಲ್ಲ. ದೊಡ್ಡ ದೊಡ್ಡ ವೇದ ಪಂಡಿತರು ಇರ್ತಾರೆ, ಪದ ವಿಭಾಗ ಮಾಡೋದು ಗೊತ್ತಿಲ್ಲ. ಶಾಸ್ತ್ರ ಬೇರೆ, ವೇದ ಬೇರೆ, ಪೌರೋಹಿತ್ಯ ಬೇರೆ, ಧರ್ಮಶಾಸ್ತ್ರ ಬೇರೆ. ಇವೆಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥವ್ರು 1000ಕ್ಕೂ 100ಕ್ಕೂ ಒಬ್ಬರ ಇಬ್ಬರೇ ಇರ್ತಾರೆ ಅಷ್ಟೇ, ಎಲ್ಲರೂ ಇರೋದಿಲ್ಲ. ಅದರಿಂದ ಇವೆಲ್ಲ ಕಷ್ಟ ನಡೆದು. ಈ ವಿಷಯದಲ್ಲಿ ಒಮ್ಮೆ ಅಕ್ಷತೆ ಅಂಗಾರ ವಿಷಯ ಬಂದ್ಬಿಡ್ತು. ಈ ತುಳಸಿ ಬಂದಾಗ ತುಳಸಿ ಹಚ್ಕೋಬೇಕು ಅಂತ ಹೇಳಿದ್ರೆ ಅದು ತುಳಸಿ ಇಟ್ಕೊಂಡ್ಬಿಟ್ರು. ಅದೇ ರೀತಿಯಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದ್ರೆ ಪೂಜೆ ಮಾಡ್ತಾರೆ, ಗಂಧ ಎಲ್ಲದಕ್ಕೂ ಬರೀತಾರೆ. ಸಾಲಿಗ್ರಾಮ, ಚಕ್ರಾಂಕಿತ, ವಿಷ್ಣುಪಾದ, ಪ್ರತಿಮಾ ಎಲ್ಲ ಗಂಧ. ಅಕ್ಷತೆ ಮಾತ್ರ ಸಾಲಿಗ್ರಾಮಕ್ಕೆ ಹಚ್ಚಬಾರದು. ಯಾಕಂದ್ರೆ ಸಾಲಿಗ್ರಾಮ ಶಿಲೆಯಲ್ಲಿ ಸದಾ ಭಗವಂತ ಇರ್ತಾನೆ. ಈ ವೆಂಕಪ್ಪ ಇದರಲ್ಲಿ ಪ್ರತಿಷ್ಠೆ ಮಾಡಿದ ವೆಂಕಪ್ಪ, ಈ ವೆಂಕಪ್ಪನಲ್ಲಿ ಭಗವಂತ ಇಲ್ಲ, ಸರಿ ತಿಳ್ಕೊಳ್ಳೋಣ ಮಾತ್ರಲ್ಲ. ವೆಂಕಪ್ಪದಲ್ಲಿ ಭಗವಂತ ಇಲ್ಲ. ಅರ್ಚಕರು ಪೂಜೆ ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ಆ ವೆಂಕಪ್ಪನಲ್ಲಿ ಇಟ್ಟು, ಆ ವೆಂಕಪ್ಪನಲ್ಲಿರ್ತಕ್ಕಂಥ ಭಗವಂತ ನನ್ನ ಹೃದಯದಲ್ಲಿರ್ತಕ್ಕಂಥ ಭಗವಂತ ಒಬ್ಬನೇ ಎಂಬುವ ಚಿಂತೆಯಿಂದ ಪೂಜೆ ಮಾಡಿದಾಗ ಆ ವೆಂಕಪ್ಪ ಆ ಶಿಲೆಯಲ್ಲಿ ಇರ್ತಾನೆ. ಅದನ್ನ ಬ್ರಹ್ಮಸೂತ್ರ ಓಂ ನ ಪ್ರತೀಕೆ ನೈ ಸಹ ಓಂ ಎಂಬುವಂತಹ ಫಲಾಧ್ಯಾಯದಲ್ಲಿ ಪ್ರತೀಕಗಳಿದ್ದಾವೆ. ಎಲ್ಲಾ ಪ್ರತೀಕದಲ್ಲಿ ಭಗವಂತ ಇರೋದಿಲ್ಲ. ಪ್ರತೀಕದಲ್ಲಿ ಭಗವಂತ ತಂದು ಪೂಜೆ ಮಾಡಬೇಕು. ಅದಕ್ಕೆ ನಿಮ್ಮ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಪೂಜೆ ಆಯ್ತು, ಉತ್ತರ ಪೂಜೆ ಮಾಡಬೇಡ, ಉತ್ತರ ಪೂಜೆ ಕಳಿಸ್ಬೇಡ ಅಂತ. ಉತ್ತರ ಪೂಜೆ ಮಾಡಿದ್ಮೇಲೆ ಸತ್ಯನಾರಾಯಣದಿಂದ ಲಕ್ಷ್ಮಿಯಿಂದ ಯಾರು ಇಲ್ಲ. ತೆಂಗಿನಕಾಯಿ, ಒಂದು ತಂಬಿಗೆ, ಇದು ಮಾವಿನ ಸೊಪ್ಪು ಇವಿರ್ತಾರೆ ಅಷ್ಟೇ. ನಾವು ಅಲಂಕಾರ ಬ್ರಾಹ್ಮಣ ಕೊಡ್ತೀವಿ ನಮ್ಮ ಮಠದಾಗೆ. ಎಲ್ಲ ಜನ ಗೊತ್ತಿಲ್ಲ. ಅಲಂಕಾರ ಬ್ರಾಹ್ಮಣ ಕೊಟ್ಟಾಗ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ 5 ಮಂದಿ ಕೂಡಿಸ್ತೀವಿ. ಅದು ಯಾರೇ ಕೂತ್ಕೊಳ್ಳಿಲ್ಲ, ಜನಗೂ ಮುಖ್ಯ ಅಲ್ಲ ವ್ಯಕ್ತಿ. ನಾವು ತೆಕ್ತ ಅಂತ ಮಾಡ್ತೀವಿ. ತೆಕ್ತ ಅಂದ್ರೆ ಎಲ್ಲ ಬಡಿಸಿ ಎಲ್ಲ ಮಾಡಿ ಎಲ್ಲ ಕೊಟ್ಟು ಪ್ರೋಕ್ಷಣೆ ಮಾಡಿ ಎಲ್ಲ ಮಾಡಿ ಅಸ್ತೋತ್ಕ ಮಾಡಕ್ಕೆ ಮುಂಚೆ ತೆಕ್ತ ಮಾಡ್ಕೊಂಡ ಅವ್ರು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ತೆಕ್ತ ಮಾಡಿ ನೀರು ಬಿಟ್ಬಿಟ್ವಿ. ಅಸ್ತೋತ್ಕ ಹೋದೆ ರಾಮಾಚಾರ್ಯ, ಕೃಷ್ಣಾಚಾರ್ಯ, ಗೋವಿಂದಾಚಾರ್ಯ, ಭೀಮಾಚಾರ್ಯ, ಮುರಳಿಯಾಚಾರ್ಯ, ಹೀಗೆ ಅಲ್ಲಿ ತನಕ ಮಾತ್ರ. ಹಾಗೆ ಸಾಲಿಗ್ರಾಮಕ್ಕೆ ಯಾವತ್ತೂ ಕೂಡ ಅಕ್ಷತೆ ಹಚ್ಚಬಾರದು, ಗಂಧ ಹಚ್ಚಬೇಕು. ಅಥವಾ ಅಕ್ಷತೆ ಹಚ್ಚಲೇಬೇಕು ಅಂದ್ರೆ ಗಂಧದ ಉಂಡೆ ಮಾಡಿ ಆ ಉಂಡೆಗೆ ಅಕ್ಷತೆ ಮೇಲೆ ಹಚ್ಚಿದ್ರೆ ಆ ಗಂಧವನ್ನು ಸಾಲಿಗ್ರಾಮದಲ್ಲಿ ಇಡಬಹುದು. ಸ್ಪರ್ಶ, ಅಕ್ಷತೆ ಸ್ಪರ್ಶ ಗಂಧಕ್ಕೆ ಆಗೋದಿಲ್ಲ ಆ ಸಾಲಿಗ್ರಾಮಕ್ಕೆ. ಆದರೆ ಪ್ರತಿಮೆಗಳಿದಾವಲ್ಲ, ಕೃಷ್ಣ, ರಾಮ, ವೆಂಕಟೇಶ, ಶ್ರೀನಿವಾಸ, ಪಾಂಡುರಂಗ, ನರಸಿಂಹದೇವ್ರು ಬೇಕಾದ ಪ್ರತಿಮೆ ಇರಲಿ,
ಅವೆಲ್ಲವೂ ಕೂಡ ನಾವು ಅಕ್ಷತೆ ಹಚ್ಚಲೇ ಇದು ಭಾಳ ಜನ ಗೊತ್ತಿರಲ್ಲ. ತುಂಬ ಎಲ್ಲದಕ್ಕೂ ಗಂಧ ಹಚ್ಬಿಡೋದು, ಅಕ್ಷತೆ ಹಚ್ಬಿಡೋದು, ಹಂಗೆ ಇದು ಮಾಡೋದು, ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈ ಅಕ್ಷತೆಯನ್ನು ಕೂಡ ಗಂಧ ಜೊತೆಗೆ ಹಚ್ಕೋಬೇಕು ಅಂತ. ಅದಾದ್ಮೇಲೆ ಗಂಧ ಅಕ್ಷತೆ ಆಯ್ತು ಸ್ವಾಮಿ, ಅದಾದ್ಮೇಲೆ ಅಂಗಾರ ಹಚ್ಕೋಬೇಕು ಅಂದ್ರೆ ಅಂಗಾರ ಪರತೋಗ್ರಾಖ್ಯ ಅಕ್ಷತೋಪರಿ ಧಾರಯೇ. ನೋಡಿ, ಒಂದು ವಾಕ್ಯ ಇದೆ, ಅಂಗಾರ ಪರತೋಗ್ರಾಖ್ಯ ಅಕ್ಷತೆ ಉಪರಿ ಧಾರಯೇ. ನಮ್ಮ ರಾಯರ ಮಠದಾಗೆ ಇಲ್ಲೊಂದೇ ಅಕ್ಷತೆ ಬಿಡಿಸಿ ಹಚ್ತಾರೆ, ಉತ್ತರಾಯಣ ಮಠದಾಗೆ ಇದಿಷ್ಟು ಹಚ್ಬಿಟ್ಟು ಹಚ್ತಾರೆ, ಉತ್ತರಾಯಣ ಮಠದಾಗೆ ವ್ಯಾಸರಾಯ ಮಠದಾಗೆ ಕಣ್ಣು ಮಠದಾಗೆ ಮೈ ತುಂಬ ಗಂಧ ಹಚ್ಕೊಳ್ತಾರೆ ಅಂಗಾರ. ನಮ್ಮ ರಾಯರ ಮಠದ ಹಚ್ಕೊಳ್ಳಲ್ಲ. ಏನು ಸ್ವಾಮಿ, ರಾಯರ ಮಠ ಬೇರೆ, ಇವರು ಎಲ್ಲ ಅವರು ಮಾದವರು, ಇವರು ಮಾದವರು, ಅವ್ರು ಮದ್ದು ಇವ್ರು ಮಾದವರು, ಎಲ್ಲ ಮಾದವ್ರೆ. ಆದರೆ ಶಾಸ್ತ್ರ ಒಂದು ವಾಕ್ಯ ಹೇಳ್ಬಿಡಿ, ಅಂಗಾರ ಪರತೋಗ್ರಾಖ್ಯ ಅಕ್ಷತೋಪರಿ ಧಾರಯೇ. ಈ ವಾಕ್ಯವನ್ನ ಒಬ್ಬೊಬ್ರು ಒಂದು ಅರ್ಥ ಮಾಡ್ಕೊಂಡ್ಬಿಟ್ರು. ವಾಕ್ಯ ಒಂದೇ ಎಲ್ಲರಿಗೂ, ಅಂಗಾರ ಅಂಗಾರವು, ಪರತೋಗ್ರಾಖ್ಯ ಆಮೇಲೆ ಹಚ್ಕೋಬೇಕು, ಅಕ್ಷತೆ ಉಪರಿ ಅಕ್ಷತೆ ಮೇಲೆ, ಅದು ರಾಯ ಮಾಡೋದು. ಅಂಗಾರ ಅಂಗಾರವು, ಪರತೋಗ್ರಾಖ್ಯ ಅಕ್ಷತೋಪರಿ ಅಂಗಾರವನ್ನ ಹಚ್ಕೊಂಡು ಅಕ್ಷತೆ ಹಚ್ಕೋಬೇಕು, ಉತ್ತರಾಯ ಮಾಡೋದು. ಹೀಗೆ ಶಬ್ದ ಒಂದೇ, ಹಚ್ಕೊಳ್ಳುವ ವಿಧಾನ. ಆದರೆ ಅವ್ರು ಹಿಂಗೆ ಹಚ್ಕೊಂಡ್ರು ತೀರ್ ಮಾಡೋದು ಬೇಡ. ಅಷ್ಟು ಮಾದೂರು ಮೊದಲು ಗಂಧಾಕ್ಷತೆಯನ್ನು ದೇವ್ರ ಸಮರ್ಪಣೆ ಹಚ್ಕೊಂಡ್ರೆ ಅದು ಬಹಳ ಒಳ್ಳೆ ವಿಷಯ ಅಂತ ಹೇಳ್ತೀವಿ. ಅದರಿಂದ ಶಾಸ್ತ್ರಕಾರ ಹೇಳಿದ್ರು ಏಕಾದಶಿ ಉಪವಾಸ ಮಾಡಿ. ಇವತ್ತು ನಮಗೆ ಏಕಾದಶಿ, ಅವ್ರಿಗೆ ಏಕಾದಶಿ. ಏಕಾದಶಿ ಉಪವಾಸ ಎಲ್ಲರಿಗೂ ಒಂದೇ. ಆಚಾರ್ಯ ಮಧ್ವರು ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವತ್ತು ಮಾಡಿದೆ ಇವತ್ತು ಮಾಡಿದೆ ಅದು ಸಂಪ್ರದಾಯ ಪ್ರಕಾರ. ಅವ್ರ ತಿಥಿಗಳಿಗೆ ಅವೆಲ್ಲ ಬರ್ತಾವೆ ನೋಡ್ಕೊತಾರೆ, ಪಂಚಾಂಗ ಪ್ರಕಾರ ಮಾಡ್ಕೊತಾರೆ. ಯಾಕಂದ್ರೆ ಯಾವುದೇ ಒಂದು ಮಠದಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ರೆ ಒಂದು ಹಿರಿಯರು ಮಾಡಿರ್ತಾರೆ. ಆ ಸಂಪ್ರದಾಯ ಯಾವ ಶಿಷ್ಯನು ಬಿಡಕ್ಕೆ ಇಷ್ಟಪಡಲ್ಲ. ನಮ್ಮ ಅಪ್ಪ ಮಾಡಿ ನಾನು ಹಾಕ್ಬಿಡ್ತೀನಿ, ನೀವು ಬಿಡ್ಬೋದು, ನಾನು ಹಾಕ್ಬಿಡ್ತೀನಿ ನಮ್ಮ ಅಪ್ಪ ಮಾಡಿದ್ದು. ಹಾಗೆ ಆ ಗುರುಗಳು ತಮ್ಮ ಗುರು ಮಾಡ್ತಕ್ಕದನ್ನ ಬಿಡಕ್ಕಾಗಲ್ಲ. ಉದಾಹರಣೆಗೆ ರಾಯರ ಮಠದಲ್ಲಿ ಕೃಷ್ಣಾಚಾರ ಸ್ಮೃತ ಮುಕ್ತಾವಳಿ ಅಂತ ಹೇಳ್ತಿಲ್ಲ, ಅದು ಪ್ರಕಾರ ಬರ್ತಾರೆ. ಉತ್ತರಾಯಣ ಮಠದ ಒಂದು ಗ್ರಂಥ ಇದೆ, ಆ ಗ್ರಂಥ ಹೆಸರು ಬರ್ತಾ ಇಲ್ಲ, ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡ್ಬರ್ತಾರೆ. ವ್ಯಾಸರ ಮಠದ ಒಂದು ಗ್ರಂಥ ಇದೆ, ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡ್ಬರ್ತಾರೆ. ಇವೆಲ್ಲ ಸಂಪ್ರದಾಯ, ಶಾಸ್ತ್ರ ಅಲ್ಲ. ಎಲ್ಲ ಮಠಕ್ಕೂ ಒಂದೇ ಒಂದು ವಿಷಯ, ಏಕಾದಶಿ ಉಪವಾಸ ಮಾಡ್ರಿ, ಚಾತುರ್ಮಾಸ ಮಾಡ್ರಿ. ಹೀಗೆ ಮಠಗಳಲ್ಲಿ ಭೇದ ಬರ್ತಕ್ಕಂಥ ಸಂಪ್ರದಾಯ ಅಥವಾ ಶಾಸ್ತ್ರ ಮತ ಒಂದೇ ಅರ್ಥ, ಎಲ್ಲರೂ ಏಕಾದಶಿ ಮಾಡ್ರಿ, ಅದು ಎಲ್ಲರೂ ಸಮಾನ, ಅಂತಾರೆ ಇಲ್ಲ. ಹಾಗೆ ಇಲ್ಲಿ ಕೂಡ ಅಕ್ಷತೆ ಅಂಗಾರ ಹಚ್ಚಬೇಕಾದ್ರೆ ಅಂಗಾರವನ್ನ ಶಾಂತಾಂಗಾರ ಲಲಾಟೆ ಧಾರೆ ವಿಷ್ಣು ತತ್ಪರ, ಯಾರು ವೈಕುಂಠಕ್ಕೆ ಹೋಗಬೇಕು, ವಿಷ್ಣು ಸರ್ವಾತ್ಮ ಅಂತ ಕೊಂಡಾಡ್ತಾರೋ ಅಂಥವರು ಅಕ್ಷತೆ ಅಂಗಾರ ಗಂಧವನ್ನ ತಪ್ಪದೆ ಹಚ್ಚಬೇಕು. ಇದು ಮುಖ್ಯ ಉದ್ದೇಶವನ್ನ ಅವ್ರು ಹಂಗೆ ಹಚ್ಚಿದ್ದು ಇವ್ರು ಹೆಂಗೆ ಹಚ್ಚಿದ್ದು ಇದು ಮುಖ್ಯ ಉದ್ದೇಶವಲ್ಲ ಎಂಬತಕ್ಕಂಥ ಶಾಸ್ತ್ರಕಾರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಗಂಧವನ್ನ ಅಕ್ಷತೆಯನ್ನ ಅಂಗಾರವನ್ನ ಹಚ್ಕೋಬೇಕು. ಅಂಗಾರ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಎಲ್ಲೋ ಅಡುಗೆವನ್ನು ಇಡ್ಲಿ ಮಾಡಿರ್ತಾರ ತಂದು ಇಡ್ಲಿ ತಂದು ಹಚ್ಬಿಡ್ತಾರೆ. ಅದಲ್ಲ ಸ್ವಾಮಿ, ಭಗವಂತನಿಗೆ ಧೂಪ ಮಾಡಿರ್ತೀವಿ, ಧೂಪ ಮಾಡಿರ್ತಕ್ಕಂಥ ಇಡ್ಲಿ ಇರುತ್ತೆ, ಅದನ್ನೇ ಹಚ್ಕೋಬೇಕೆ ವಿನ ಎಲ್ಲ ಇಡ್ಲಿ ಕಟ್ಟಿಗೆ ಒಳಗೆ ಸುಟ್ಟಿದ್ದು ಪಟ್ಟದ್ದು ತಂದು ಹಚ್ಕೊಳ್ಳೋದಲ್ಲ. ಅದು ಅಲ್ಲ. ಅಂಗಾರ ಅಂದ್ರೆ ಇದು ಶುದ್ಧವಾಗಿರ್ತಕ್ಕಂಥದ್ದು. ಶಾಂತಾಂಗಾರಂ, ಕೆಂಡಕ್ಕೆ ನೀರಾಕಿ ಅವರು ನೀರಾಕಿಡ್ತಾರೆ, ತಂಪಾದ್ಮೇಲೆ ಅದು ಹಚ್ಕೋಬೇಕು ಅಂತ ಶಾಸ್ತ್ರ. ಒಟ್ಟಿನಲ್ಲಿ ಗಂಧ ಅಕ್ಷತೆ ಅಂಗಾರವನ್ನು ಹಚ್ಚಿಕೊಳ್ಬೇಕು. ಇಂಥ ವಿಷಯವನ್ನ ವೆಂಕಟನಾಥರು ಪ್ರತಿನಿತ್ಯ ಮಾಡ್ತಾ ಇದ್ರಂತೆ.